ಕನಕದುರ್ಗಮ್ಮ ಶಕ್ತಿ ದೇವತೆ ಏನೇ ಕೇಳಿಕೊಂಡ್ರು ಕೂಡ 3 ತಿಂಗಳೊಳಗೆ ನೆರವೇರುತ್ತೆ. ದರ್ಶನ್ಗೆ ಜಾಮೀನು ಹಿನ್ನೆಲೆ ಬಳ್ಳಾರಿಯ ಕನಕದುರ್ಗಮ್ಮ ದೇಗುಲದ ಅರ್ಚಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಮೊದಲ ಬಾರಿ ಕಣ್ಣೀರು ಹಾಕ್ತಾ ದೇವಸ್ಥಾನಕ್ಕೆ ಬಂದಿತ್ತು. ದೇವಿ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದ್ರು. ನಿಂಬೆಹಣ್ಣು ಕುಂಕುಮ ತೆಗೆದುಕೊಂಡು ಹೋಗಿದ್ರು. ದರ್ಶನ್ ಬೆಂಗಳೂರಿಗೆ ಶಿಫ್ಟ್ ಆಗುವಾಗಲೂ ಕೂಡ ದೇವಿಯ ದರ್ಶನವನ್ನು ಪಡೆದುಕೊಂಡು ಹೋಗಿದ್ದಾರೆ. ದರ್ಶನ್ ಜೊತೆಗೆ ದೇವಿಯ ಹರಕೆ ತೀರಿಸೋದಾಗಿ ತಿಳಿಸಿದ್ರು. ಕನಕ ದುರ್ಗಮ್ಮ ಅನುಗ್ರಹದಿಂದಲೇ ದರ್ಶನ್ಗೆ ಬೇಲಾಗಿದೆ, ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕ ಕೂಡಲೇ ಒಂಥರ ಕನಕದುರ್ಗಮ್ಮ ಆಶೀರ್ವಾದ ಅದಂತೂ ಭಾವಿಸಬೇಕಾಗಿತ್ತು. ಜೈಲು ಕೂಡ ಕನಕದುರ್ಗಮ್ಮನ ಆವರಣದಲ್ಲೇ ಇದೆ. ಹೀಗಾಗಿ ದರ್ಶನ್ ಬೇಲ್ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅರ್ಚಕ ಮಹಾದೇವ ಸ್ವಾಮಿ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಕೂಡ 2 ತಿಂಗಳು ಬಳ್ಳಾರಿ ಜೈಲಿನಲ್ಲಿದ್ದರು ಕೂಡ ನಟ ದರ್ಶನ್ನ ಭೇಟಿಯಾಗೋಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಂದಿರುವಂಥ ಸಂದರ್ಭದಲ್ಲಿ ಜೈಲ್ ಹತ್ತಿರದಲ್ಲಿರುವಂಥ ಕನಕದುರ್ಗಮ್ಮ ದೇವಸ್ಥಾನಕ್ಕೆ 4 ಬಾರಿ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟ ಮಾತನಾಡಲಿಕ್ಕೆ ಇಲ್ಲಿ ಅರ್ಚಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ವಿಜಯಲಕ್ಷ್ಮಿ ಅವರು 4 ಬಾರಿ ಬಂದಾಗ ಇಲ್ಲಿ ಭೇಟಿ ನೀಡಿ ದರ್ಶನವನ್ನು ತೆಗೆದುಕೊಳ್ತಾ ಇದ್ರು. ನಿಮ್ಮೊಟ್ಟಿಗೆ ಏನಾದರೂ ಮಾತಾಡ್ತಾ ಇದ್ರೆ ಹೇಗಂತ? ಇಲ್ಲ ಸರ್, ಅವರು ಈಗ 3 ಸಲ ಬಂದಿದ್ದರು. 3 ಸಲ ಬಂದಾಗಂತೂ ನಮ್ಮ ಹತ್ರ ಏನು ಮಾತಾಡ್ತಾ ಇದ್ದಿಲ್ಲ. ಅವರು ಸೀದಾ ಒಳಗಡೆ ಬರೋದು, ಗೇಟ್ ತೆಗೆದು ಒಳಗಡೆ ಅಲ್ಲಿ ನಾವು ಮುಂದೆ ಇದಲ್ರಿ ಅಲ್ಲಿ ಕುಂತ ಅವ್ರು ಧ್ಯಾನ ಮಾಡ್ತಾ ಇದ್ರು. ಆ ತಾಯಿನಷ್ಟೇ ಸುಮ್ಮನೆ ಧ್ಯಾನ ಒಂದೇ, ಅವ್ರಿಗೆ ಒಂದು ಬಾಧೆಯಿಂದ ಒಂದು ಕಣ್ಣೀರು ಆಗ್ತಾ ಸುಮ್ಮನೆ ಧ್ಯಾನ ಮಾಡಿ 3 ಸಲ ಹಂಗೆ ಹೋಗಿದ್ದಾರೆ. ಅವರು ಸುಮ್ಮನೆ ಧ್ಯಾನ ಒಂದೇ ಮಾಡಿ ಕುಂತು ಹೋಗಿದ್ದಾರೆ. ತಿರ್ಗಾ ಬೇಲಾಗಿದೆ ಅಂತೇಳಿ ಪುನಃ ಬಂದರು ಅವರು. ಅವಾಗ ಬಂದಾಗ ಅವರು ಅವಾಗೂ ಅವ್ರಿಗೆ ಒಂದು ಥರ ಸ್ವಲ್ಪ ಕಣ್ಣಾಗಿ ನೀರು ಒಂದು ಬಾಧೆ ಅದು ಇತ್ತು. ಅವಾಗಂದ್ರೆ ನಾವು ಕೇಳಿದೆ, ಮೇಡಮ್ ಆಯ್ತಲ್ಲ ಈಗ ಬೇಲ ಆಗಿದೆ ಅಲ್ಲ, ಈಗೇನೋ ಉಡಿ ತುಂಬ ಕಾರ್ಯಕ್ರಮ ಸೀರೆದೇನಾನು ಮಾಡೋಣ. ಸರ್ ಸ್ವಾಮಿಯರೇ ನನಗೆ ಬೇಡ, ನನಗೆ ಒಂದು ಆಗಿದೆ, ತಾಯಿ ನನಗೆ ಅನುಗ್ರಹ ಮಾಡಿದ್ದಾಳೆ, ನನಗೆ ಒಂದು ವರ ಸಿಕ್ಕಿದಂಗೆ ಆಗಿದೆ, ನಾನು ಪುನಃ ಬರ್ತೀನಿ, ಪುನಃ ಬಂದು ಮತ್ತೆ ನಾನು ಏನು ಬೇಕೋ ತಾಯಿಗೆ ನಾನು ಮಾಡ್ತೀನಿ ಅಂಥೇಳಿ ಅವತ್ತೇ ಅವ್ರು ಮಾತಾಡಿದ್ದು. 3 ಸಲ ಏನೂ ಮಾತಾಡಲಿಲ್ಲ. ಅವತ್ತು ಮಾತಾಡಿ ಅವ್ರು ಏನಂದ್ರು, ಒಂದು ಕುಂಕುಮ ನಿಂಬೆಹಣ್ಣು ಕೊಡ್ರಿ ಸ್ವಾಮಿಯರೇ ಅಂತಂದ್ರೆ, ಬೇಡ ಇನ್ನೇನು ಬೇಡ ನಮಗೆ ಅಂತೇಳಿ ಕುಂಕುಮ ನಿಂಬೆಹಣ್ಣು ಒಂದೇ ಇಸ್ಕೊಂಡೋಗಿದ್ರು ಅವರು. ಈಗ ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಬೇಲಾಗಿದೆ. ಅವರು ಮತ್ತೆ ಕುಟುಂಬಸ್ಥರು ಬರ್ಬೋದಾ ಅಂತ ಅನಿಸ್ತಿದೆ ಹೇಗೆ ಅಂತ? 100% ಬರ್ತಾರೆ ಸರ್. ಅವ್ರು ಹೇಳಿದಾರು ಕೂಡ, ಪುನಃ ನನಗೆ ತಾಯಿ ವರ ಕೊಟ್ಟಿದ್ದಾಳೆ, ನಾನು ಪುನಃ ಬರ್ತೀನಿ ಸ್ವಾಮಿಯರೇ, ಆ ತಾಯಿಗೆ ಏನು ಬೇಡಿಕೆ ಅರ್ಸ್ಕೋಬೇಕು ನಾನು ಅರ್ಸ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಅವರು. ಯಾಕಂದರೆ ಅವರು 3 ಸಲ ಬಂದಾಗ ಸ್ವಲ್ಪ ಬಾಧವಾಗಿದ್ದರು. 4ನೇ ಸಲ ಬಂದಾಗ ಸ್ವಲ್ಪ ಖುಷಿ ಕಣ್ಣೀರು ಹಾಕಿ ಒಂದು ಅವ್ರಿಗೊಂಥರ ಇದು ಸಂತೋಷ ಆದಂಗಾಗಿ ಅವತ್ತೇ ಮಾತಾಡಿರೋದು. ಅವರು ಅಷ್ಟವರೆಗೆ ಮಾತಾಡಿಲ್ಲ. ಬರ್ತೀನಿ ಸ್ವಾಮಿಯರೇ, ನಾನು ಪುನಃ ಬಂದು ಈ ದೇವಿಗೆ ನಾನು ಏನು ಬೇಕು ಮುಟ್ಟಿಸಿ ನಾನು ಮಾಡ್ತೀನಿ ಸೇವೆ ಅಂತೇಳಿ ಹೋಗಿದ್ದಾರೆ ಅವರು. ಇದಿಷ್ಟು ಅಂದರೆ ಅರ್ಚಕರ ಮಾತಿರುವಂಥ ನಟ ದರ್ಶನ್ ಅವರಿಗೆ ಮಧ್ಯಂತರ ಬೇಲ್ ಸಿಕ್ಕಾಗ ವಿಜಯಲಕ್ಷ್ಮಿ ಕೂಡ ಅರ್ಚಕ ಜೊತೆ ಮಾತನಾಡಿದ್ದು ಅವಾಗ ಸ್ವಲ್ಪ ಖುಷಿಯನ್ನು ತಂದು ಕೊಟ್ಟಿದ್ರು ಅಂತ. ಈಗ ಮತ್ತೆ ಅವರ ಕುಟುಂಬ ಜೊತೆಗೆ ಬಂದು ಭೇಟಿ ಆಗ್ತಾರೆ ಅಂತ ಹೇಳಿ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.